ಯಲ್ಲಾಪುರ ಆಕ್ಸಿಡೆಂಟ್ ಹಿಂದೆ ಮನ ಮಿಡಿಯುವ ಸ್ಟೋರಿ. ಒಂದೊಂದು ಕುಟುಂಬದ್ದು ಒಂದೊಂದು ವ್ಯಥೆ. ಇತ್ತ ಸವನೂರಿನಲ್ಲಿ ನೀರವ ಮೌನ. ಯಲ್ಲಾಪುರದಲ್ಲಿ ಭೀಕರ ಅಪಘಾತ. ಮೃತಪಟ್ಟ 10 ಮಂದಿ ಕುಟುಂಬಕ್ಕೆ ಪರಿಹಾರ ಘೋಷಣೆ. ಗಾಯಾಳುಗಳಿಗೆ ಉಚಿತ ಚಿಕಿತ್ಸೆಯ ಭರವಸೆ ನೀಡಿದ ಸಿಎಂ. ಎಮ್ಮೆಲ್ಯೆ ಆಗ ಮುಂಚೆ ಏನಿತ್ತು, ಇವತ್ತು ನಿಮ್ದು ಎಷ್ಟಿದೆ ಆಸ್ತಿ, ಹೆಂಗ್ ಬಂತು ಹೇಳಿ ನೋಡೋಣ. ನಾನು ನೋಡ್ಕೊಳ್ಳಿ, ನಾನು ಮಂತ್ರಿ ಆಗಿದ್ದೀನಿ. ನಿನಗೇನ್ ಗೊತ್ತು ನನ್ನ ಯೋಗ್ಯತೆ. ಯತ್ನಾಳ್ ವಿರುದ್ಧ ಜಿಟಿಡಿ ಕೆಂಡಾಮಂಡಲ. ಮುಡಾ ಕೇಸ್ನಲ್ಲಿ ಸಿಎಂ ಪರ. ಜೆಡಿಎಸ್ ನಾಯಕ ಮತ್ತೆ ಬ್ಯಾಟಿಂಗ್. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬೀಳದ ಬ್ರೇಕ್. ರಾಯಚೂರಿನಲ್ಲಿ ಯುವಕ ಆತ್ಮಹತ್ಯೆ. ಇತ್ತ ರಾಮನಗರದಲ್ಲಿ ಸಿಬ್ಬಂದಿ ವಿರುದ್ಧ ಎಫ್ಐಆರ್. ಯಲ್ಲಾಪುರ ಆಕ್ಸಿಡೆಂಟ್ ಹಿಂದೆ ಮನ ಮಿಡಿಯುವ ಸ್ಟೋರಿ. ಒಂದೊಂದು ಕುಟುಂಬದ್ದು ಒಂದೊಂದು ವ್ಯಥೆ. ಇತ್ತ ಸವನೂರಿನಲ್ಲಿ ನೀರವ ಮೌನ. ಯಲ್ಲಾಪುರದಲ್ಲಿ ಭೀಕರ ಅಪಘಾತ. ಮೃತಪಟ್ಟ 10 ಮಂದಿ ಕುಟುಂಬಕ್ಕೆ ಪರಿಹಾರ ಘೋಷಣೆ. ಗಾಯಾಳುಗಳಿಗೆ ಉಚಿತ ಚಿಕಿತ್ಸೆಯ ಭರವಸೆ ನೀಡಿದ ಸಿಎಂ. ಎಮ್ಮೆಲ್ಯೆ ಆಗ ಮುಂಚೆ ಏನಿತ್ತು, ಇವತ್ತು ನಿಮ್ದು ಎಷ್ಟಿದೆ ಆಸ್ತಿ, ಹೆಂಗ್ ಬಂತು ಹೇಳಿ ನೋಡೋಣ. ನಾನು ನೋಡ್ಕೊಳ್ಳಿ, ನಾನು ಮಂತ್ರಿ ಆಗಿದ್ದೀನಿ. ನಿನಗೇನ್ ಗೊತ್ತು ನನ್ನ ಯೋಗ್ಯತೆ. ಯತ್ನಾಳ್ ವಿರುದ್ಧ ಜಿಟಿಡಿ ಕೆಂಡಾಮಂಡಲ. ಮುಡಾ ಕೇಸ್ನಲ್ಲಿ ಸಿಎಂ ಪರ. ಜೆಡಿಎಸ್ ನಾಯಕ ಮತ್ತೆ ಬ್ಯಾಟಿಂಗ್. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬೀಳದ ಬ್ರೇಕ್. ರಾಯಚೂರಿನಲ್ಲಿ ಯುವಕ ಆತ್ಮಹತ್ಯೆ. ಇತ್ತ ರಾಮನಗರದಲ್ಲಿ ಸಿಬ್ಬಂದಿ ವಿರುದ್ಧ ಎಫ್ಐಆರ್. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಮೆಲ್ಯೆ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಮೆಲ್ಯೆ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಬರ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರೇ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.